ಕೊಡುವ ಮತ್ತೆ ಕೊಡಿ ಮಿನಿಸ್ಟರ್ ಅವರೇ, ನೀವು ಮತ್ತೆ ಉತ್ತರ ಕೊಡುವ ನೀವು ಯಾಕೆ ಎದ್ದು ಹೇಳ್ತೀವಿ? ಇವತ್ತು ಡಿಜಿಟಲ್ ಲರ್ನಿಂಗ್ ಅಂತ ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ. ಕೆಲವರೆಲ್ಲ ಡಿಸ್ಕಷನ್ ಮಾಡೋ ಮಿನಿಸ್ಟರ್ ಅವರೇ, ಸನ್ಮಾನ್ಯ ಅಧ್ಯಕ್ಷರೇ, ಇವ್ರ ಕಲ್ಪನೆಯಲ್ಲಿ ಏನಿದೆ ಅಂದ್ರೆ ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ 200 ಎಕರೆ ಇರಬೇಕು, 300 ಎಕರೆ ಇರಬೇಕು, ಆ ಕಲ್ಪನೆಯನ್ನ ಇದ್ಬಿಟ್ಟವ್ರೆ. ನೀವು ಬೇರೆ ದೇಶಗಳಿಗೆ ಹೋದ್ರೆ 10 ಎಕರೆ 15 ಎಕರೆ ಒಳ್ಳೊಳ್ಳೆ ವಿಶ್ವವಿದ್ಯಾಲಯ ಹೇಳಿದೆ. ನೀವು ಅವಾರ್ಡ್ ತಗೊಂಡಿದ್ರಲ್ಲ, ಅದೆಷ್ಟು ಗೊತ್ತಿಲ್ಲ ನನ್ಗೆ ಎಷ್ಟು ಎಕರೆ ಇದೆ ಅಂತ. ಅಂದ್ರೆ ನಮ್ಮ ಡಾಕ್ಟ್ರು ಅಶ್ವಥ್ ನಾರಾಯಣ್ ಹೇಳಿದ್ರು ನಮ್ಮ DK ಶಿವಕುಮಾರ್ ಅವ್ರಿಗೆ, ಏನು ಅಂತ ಹೇಳಿದ್ರೆ, ನೀವು ಹೊಡಿತೀರಾ, ನಾವು ಜೋಡಣೆ ಮಾಡ್ತೀರಿ ಅಂತ. ಒಳ್ಳೆ ಡೈಲಾಗ್. ಅದಕ್ಕೆ ನಾನು ಹೇಳಿದ್ದು, ದೇಶಕ್ಕೆ ಒಂದೇ ವಿಶ್ವವಿದ್ಯಾಲಯ ಮಾಡ್ಬಿಡ್ಬೇಕು. ಅದ್ಯಾವುದೋ ಇತ್ತಲ್ಲ, ಎಲ್ಲಿ ಮಹೇಂಜೋದರ ಯಾವುದೈತೆ, ಕಳಿಂಗ, ನಳಂದ, ನಮ್ದೇ. ನಾನೆಲ್ಲಿ ಅವರೆಲ್ಲಿ, ನಾನು ಕಾಲದ ಕಸ. ನಾನು ಮಾಡ್ಬಿಡಿ, ಕರ್ನಾಟಕ ಒಂದೇ ಮಾಡಿ ಯೂನಿವರ್ಸಿಟಿ. ನಾವು ಇಲ್ಲಿ MLAಗಳಿದ್ದೀರಿ, ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. ಈ ಕೃಷ್ಣ ಅವ್ರಿಗೂ ಅದೇ ಪಾಡಿದೆ ಅನ್ಸುತ್ತೆ. ಕತ್ತನ್ ಪಟ್ಟಿ ಹಿಡ್ಕೊಂತಾರೆ ಬಂದು, ತಾಲೂಕನ್ ಮಾಡಿ ಹೇಳಲ್ಲ ಕೃಷ್ಣ ಅವರೇ, ಎಷ್ಟು ಒತ್ತಡ ಹಾಕ್ತಾರೆ. ಡಿವೈಡ್ ಮಾಡಿ, ತಾಲೂಕ್ ಜಾಸ್ತಿ ಮಾಡಿ ಅಂತಾರೆ, ಜಿಲ್ಲೆನ ಜಾಸ್ತಿ ಮಾಡಿ ಅಂತಾರೆ. ವಿದ್ಯೆಗೆ ಮಾತ್ರ ಕಡಿಮೆ ಮಾಡಿ ಅಂದ್ರೆ ಏನು? ಮುಚ್ಚಿ ಅಲ್ಲ, ಉದ್ದೇಶ ಏನು? ಮಾಡಿರೋದ್ನ ಒಂದು ನೋಡಿ, ನಿಮಗೂ ಗೊತ್ತಿದೆ, ಒಂದು ವಿಧಾನಸೌಧ ಕಟ್ಟಕ್ಕೆ ಎಷ್ಟು ಕಷ್ಟ ಇದೆ. ವಿಧಾನಸೌಧ ಮುಚ್ಚಿದ್ರೆ ಏನು, ಎಷ್ಟು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಗಳು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿದ್ದಾರೆ. ಇಂಡೈರೆಕ್ಟ್ ಬೇಕಾದಷ್ಟು ಜನ ಇರ್ತಾರೆ ಅಲ್ಲಿ. ಅವರ ಉದ್ಯೋಗದ ಮೇಲೆ ಎಷ್ಟು ಪರಿಣಾಮ ಬೀರ್ತೈತೆ ನಿಮಗೆ? ವಿದ್ಯಾರ್ಥಿಗಳ ಮೇಲೆ ಎಷ್ಟು ಪರಿಣಾಮ ಬೀರ್ತತೆ? ಮುಚ್ಚುವಂತ ತಕ್ಷಣ, ಹೇಳಿದ ತಕ್ಷಣ ಒಂದು ನಿಮ್ಗೇನೋ ಹೆಲ್ಪ್ ಆಗ್ಬೋದು. ಕಟ್ ಮಾಡಿ, ಬೇರೆ ಯಾವ್ದಾನ ಮಾಡಿ. ಈಗ ನೀವು 2000 ಕೊಡ್ತಾ ಇದ್ದೀರಾ, ಅಶೋಕ್ ಸಾಹೇಬ್ 1900 ಕೊಡಿ, ಏನು 100 ರೂಪಾಯಿ ಕಟ್ ಮಾಡಿದ್ರೆ ಯಾರು ಏನು ಅನ್ನಲ್ಲ. ಅಶೋಕ್ ಸಾಹೇಬ್ರೆ, 96% ಅಲ್ಲಿ SC ST ಜನ ಕಲಿತಾ ಇದ್ದಾರೆ, ಬಡವರು, ಅತಿ ಬಡವ್ರಿ. ಆಮೇಲೆ 60%